ರೀ ಏರಿ ಬರ್ರಿ ಇಲ್ಲೇ. ಏನಪ್ಪ ನಿಂದು ಕೆಲಸ ಐತಿರು ಒಂದಿಟ್ಟು ಹೋಗ್ಬರ್ತೀನಿ. ಅದೆಲ್ಲ ಏನಿಲ್ಲ, ಬರ್ರಿ ಇಲ್ಲಿ ಒಂದಿಟ್ಟು ನಿಮ್ಮ ಹತ್ರ ಕೆಲಸ ಐತೆ ನಂದು. ಮತ್ತೀಗ ಹೋಗ್ಬೇಡ್ರಿ ನೀವು ಹೊರಗೆ, ಬರ್ರಿ ಪಟ್ಟಣಂಗೆ ಬರಿಲ್ಲ. ಏನು ನಿಂದು ಹೊತ್ತಿಲ್ಲ ಹೊತ್ನ್ಯಾಗ ಹೇಳಾಕತ್ತೀನಿಲ್ಲ ಹೊರಗೆ ಹೋಗೋದೈತಂತಂದು. ಆವಾಜ್ ಮಾಡಬೇಡ್ರಿ, ಬಂದು ಕುಂದ್ರು ಬರ್ರಿ ಇಲ್ಲೇ. ಹ್ಞೂ ಆಯ್ತು ಆಯ್ತು ಆಯ್ತು. ಹಾಂ ಹೇಳಿ ಇವಾಗ ಏನಾಯ್ತು? ಇಲ್ಲ, ಮಗಳು ಫೋನ್ ಹಚ್ಚಿದ್ಲ, ಅಲ್ಲೇ ಪಾರ್ಕ್ ಐತಲ್ಲ, ಮತ್ತು ಅಲ್ಲೆಲ್ಲರೂ ಹುಡುಗರು ಆಟಾಡಕ್ಕೆ ಅದಕ್ಕೆ ಹೊಕ್ಕಾರಲ್ಲ, ಅಲ್ಲೇ ಬಾ ಅಂದಾಳಕಿ. ಯಾಕೆ ಭಾಳ ಬೇಸರ ಮಾಡ್ಕೊಂಡಾಳ. ಪಟ್ಟಣಂಗೆ ಹೋಗ್ಬರ್ರಿ ಬರ್ರಿ. ಹೌದಾ, ಫೋನ್ ಹಚ್ಚಿದ್ದೇನಾ? ಯಾವಾಗ ಹಚ್ಚಿದ್ದಿಲ್ಲ? ನಾನು ಹಚ್ಚಿ ಭಾಳ ತಾತು. ಆಕಿ ಈಗ ಬಾ ಅಂತಂದು ಫೋನ್ ಹಚ್ಚಿದ್ಲು ಹಳ್ಳಿ ನನಗೆ. ಈಗ ನಾನು ಮಂಜಕ್ಕಗೆ ಮತ್ತು ಸರಿತಾಗ ಫೋನ್ ಹಚ್ಚಿ ಹೇಳೀನಿ, ಅವರು ಅಲ್ಲೇ ಬರ್ತಾರಂತ. ಈಗ ನಡೀನಿ ಪಟ್ಟಣಂಗೆ ಬರ್ರಿ, ಅಲ್ಲಿ ಹೋಗ್ಬರು ನಡ್ರಿ. ಮತ್ತೆ ಮಗ ಸೊಸಿಗೆ ಏನಂತ ಹೇಳೋಗೋಣ? ಹೇಳ್ತೀನಿ ದಮ್, ನಾ ಎಲ್ಲ ನೀ ಸುಮ್ಮಿರಿ, ಆವಾಜ್ ಮಾಡಬೇಡಟ್ಟೆ. ಯವ್ವ ಸೊಸಿಯಾ, ಏ ಮಹೇಶ ಬಾ ಇಲ್ಲ ಒಂದಿಟ. ಏನವ ಏನು ಹೇಳ್ಬೇ? ಏನಿಲ್ಲಪ್ಪ, ಒಂದಿಟ ನಂದು ಒಂಚೂರು ಕೆಲಸ ಐತಿ ಹೊರಗೆ. ಇದು ಏನ ಸರಿತಾ ಮತ್ತು ಸ್ವಲ್ಪ ಕೆಲಸ ಐತಿ ಅಕ್ಕ, ಹೊರಗೆ ಹೋಗ್ಬರೋಣ ಬಾ ಅಂತ ಕರೆದಾಳ. ನಾನು ನಿಮ್ಮಪ್ಪ ಮತ್ತು ಮಂಜಕ್ಕ ಸೇರಿ ಹೊರಗೆ ಹೊಂಟೀವಿ. ಒಂಚೂರು ಹೊರಗೆ ಹೋಗಿ ಬರ್ತೀವಿ ಅಪ್ಪ. ಯವ್ವ ಮತ್ತೇನಾರು ಮಗಳ ಮನೆಗೆ ಹೊಂಟೇನ? ಅಲ್ಲೋಪ, ನೀ ಏನು 3 ಹೊತ್ತು ಅದೇ ಅಂದಾಗ ಇರ್ತೀನ? ಹೇಳಕತ್ತಾಳ ಇಲ್ಲಕ್ಕೆ ಒಂಚೂರು ಕೆಲಸ ಐತಿ ಹೋಗ್ಬರ್ತೀವಿ ಅಂತಂದು, ಮತ್ತೆ ಅದರಾಗತ್ತಾಗಿತ್ತಿಯಲ್ಲ, ಅಲ್ಲೇ ಅದಕ್ಕೆ ಹೋಗೋಣ ಮಗಳ ಮನೆಗೆ. ಹೋಗ್ಬರ್ತೀವಿರು ಬಾ ಅನ್ನಕತ್ತಾರ, ಅರ್ಜೆಂಟ್ ಕೆಲಸ ಐತಿ ಬಾ ಅನ್ನತ್ತಾರ, ಹೋಗ್ಬರ್ತೀವಿ ತಡ್ಕೊ. ಆಯ್ತಾಳ್ರಿ ಅತ್ತಿ, ಹೋಗಿ ಬರ್ರಿ, ಇವ್ರು ಹಾಗೆ. ಹ್ಞೂನ್ವಾ, ನಾವು ಹೋಗಿ ಬರ್ತೀವಿ, ನೀವು ಹುಷಾರು ನೋಡಿ ಮನೆ ಕಡೆ. ಹಾಂ 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 ರೀ, ನೀವು ಹೋಗಿ ಬರ್ರಿ. ನನಗೆ ಗೊತ್ತಿಲ್ಲ ಇವ್ರು ಎದಕ್ಕೆ ಹೊಂಟಾರ ಅಂಥೇಳಿ. ಗೊತ್ತೈತಿ ಹೋಗಿ ಬರ್ಲಿ, ಇವ್ರು ಹೋಗೋದನ್ನ ಕಾಯಕತ್ತೀನಿ ನಾನು. ಹ್ಞೂ ಆಯ್ತಾಳ್ವಾ, ಇಲ್ಲೇ ಹೊರಗೆ ಅನ್ನತ್ತೀರಿ, ಹೋಗ್ಬರ್ರಿ. ಮತ್ತೆ ಅಲ್ಲಿ ಹೋಗ್ಬೇಡ್ರಿ ನೋಡಿ, ನಾ ಈಗ ಹೇಳಕತ್ತೀನಿ. ಇಲ್ಲ ಅಳಪ್ಪ, ಹೋಗಂಗಿಲ್ಲ. ಯಾಕಲೇ ಬಂದಕ್ಕಿನ್ನ ಕೂತ್ಬಿಟ್ಟಿಯಲ್ಲ, ಹಂಗೆ ಯಾಕಲೇ ಸುಸ್ತಾತನ? ಇಲ್ರಿ, ದಮ್ ಹತ್ತದಂಗೆ ಆತ, ಅದಕ್ಕೆ ಬಂದು ಕೂತೀನಿ. ಹೌದಾ, ಎಲ್ಲಿ ಮಗಳು ಬರಲಿಲ್ಲ ಮತ್ತು ನಿನ್ನ ಗೆಳತಿಯರು ಬರಲೇ ಇಲ್ಲಲ್ಲ? ಬರ್ತಾರ್ರಿ, ಬರಾಕತ್ತಿರ್ಬೇಕು, ಇನ್ನೇನು ಬರ್ತಾರ ಅವರು. ಹೌದಾ, ಅವ್ರು ಬರೋ ತನಕ ಜೋಕಾಲಿ ಆಡು ಬಾ. ನೋಡಿ ಖಾಲಿ ಐತಿ ಬಾ. ನಿಮ್ದೊಂದು ಮಗಳು ಎದಕ್ಕೆ ಕರ್ದಾಳ ಅಂಥೇಳಿ ನಾನು ವಿಚಾರ ಮಾಡಕತ್ರ ನಿಮಗೆ ಜೋಕಾಲಿ ಆಡೋದತ್ತೈತಿ, ಜೋಕಾಲಿ. ಆಯ್ತಾಳಪ್ಪ, ನಾನು ಬಂದೆ ತಡಿ, ನಾನು ಬಂದು ಕುಂದಿರ್ತೀನಿ. ಬರ್ರಿ, ಕುಂದ್ರು ಬರ್ರಿ. ಅಲ್ಲಿ ಯಾಕೆ ಹೋಗಿ ಕುಂತ್ರಿ, ಇಲ್ಲಿ ಬರ್ರಿ. ಅಲ್ಲಿ ನಿಮ್ಮ ಹೆಣ್ಮಕ್ಳದ್ರಾಗ ನಾ ಏನು ಮಾಡ್ಲಪ್ಪ, ನಾ ಇಲ್ಲೇ ಕುಂದಿರ್ತೀನಿ. ಅಯ್ಯೋ ನೀಲಕ್ಕ ಬಂದ ಬಿಟ್ಟಾಳ. ನೀಲಕ್ಕ ಬಂದು ಭಾಳ ತಾತನ್ಬೇ? ಇಲ್ಲಲ್ಲೇ ಈಗ ಬಂದೀನಿ, ಬಾ ಕುಂದ್ರ ಬಾ. ಅಯ್ಯೋ ಮಂಜಕ್ಕನ ಬಂದ ಬಿಟ್ಟೇನು ಬೇ, ಬಾ ಕುಂದ್ರ ಬಾ. ಹ್ಞೂನ್ವಾ ಬಂದೆ. ಈಕಿಗೆ ಸರಿತಾಗ ಒದರಿ ಸಾಕಾತ, ಮುಂದೆ ಬರ ಬಂದುಬಿಟ್ಲು ನೋಡಿ ನನ್ನ ಮಗಳು. ಏನು ಬೇ, ಸಾಕಾಗಿ ಹೋತಿಕ್ಕಿ ಕೂಗಿ. ನೀ ಯಾವಾಗ ಕೂಗಿದಿ ನನಗ ಮಂಜಕ್ಕ? ಸುಳ್ಳು ಹೇಳ್ತೀಯನ? ಹೋಗಲೇ ಅಡ್ಬಿಟ್ಟು ಎಷ್ಟೊತ್ತಾಯ್ತು ನಾವು ಒದರಾಕತ್ತ, ನೀನು ಹಿಂದಿಂದ ಬರಾಕತ್ತೀನಿ. ನೀ ನೋಡಿದ್ರೆ ಹಂಗೆ ಬರಾಕತ್ತಿ. ಅಯ್ಯ ನಾ ಯಾವ ಲಕ್ಷದಾಗಿದ್ದೇನ, ಬಾ ಕುಂದ್ರು ಬಾ. ಎಲ್ಲರೂ ಬಿಟ್ರ, ನಾನು ಲೇಟ್ ಆತ ಏನ, ಅವ್ರನ್ನ ಕಳಿಸಿ ಮಾಡಿ ಬರೋ ತನಕಂದ್ರೆ ಇಷ್ಟೊತ್ತಾತು. ಲೇಟ್ ಭಾಳ ಆಯ್ತು, ತಡಿವಾ ಮೊದ್ಲು ಹೋಗೋನು. ಯವ್ವ ಭಾಳತ್ತಾಯ್ತು ಬೇ ಬಂದು. ಚಿಕ್ಕಮ್ಮ ಲೇಟ್ ಆಯ್ತು ಬೇ ನಾ ಬರಾಕ? ಇಲ್ಲ ಇಲ್ಲವಾ, ಈಗ ಬಂದು ಕೂತೀವಿ, ನೀ ಬಂದಿ ನೋಡು. ಬಾ ಕುಂದ್ರು ಬಾ. ಯವ್ವ ಏನು ಹೇಳ್ಬೇಕಂತ ಗೊತ್ತಾಗ್ಬಲ್ತು ಬೇವಾ. ಏನಾಯ್ತ ಮಗಳ, ಏನಾಯ್ತು? ಯವ್ವ ನಿನ್ನೆ ನಾನು ಕೂತಿದ್ನ್ಯಾ ಬೇ, ಅವಾಗ ನಮ್ಮ ಸೂರ್ಯ ಅದಾನಲ್ಲ, ನಮ್ಮ ಸೂರ್ಯ ಅವ ನಮ್ಮ ಮನೆ ಬಾಜು ಯಾರಕ್ಕಿ ಚಂದ್ರಕ್ಕ ಅದಾಳಲ್ಲ, ಆ ಚಂದ್ರಕ್ಕನ ಮಗ ಬಂದಿದ್ನ ಬೇ. ಹ್ಞೂ ಬಂದಿದ್ನ ಮಗಳ, ಮುಂದೆ ಹೇಳು. ಯವ್ವ ನಿಮ್ಮ ಅಳಿಯ ಅದಾನಲ್ಲ, ಅವ ಯಾವುದೋ ಒಂದು ಕಾಫಿ ಕುಡಿತಾರಲ್ಲ ಅವರು, ಕೆಫೆ ಅಂತಿರ್ತಾವಲ್ಲವ, ಅಂತಲ್ಲಿ ಹೋಗಿ ಅವರು ಏನು ಹೇಳಿ, ಅವರು ಯಾವುದೋ ಒಂದು ಹುಡುಗಿ ಜೊತೆ ಇದ್ರಂತ ಬೇ. ಏನು ಮಾಡಲಿವ ನಾನು, ನನಗೆ ನಂಬಕ್ಕೂ ಆಗವಲ್ತು, ಬಿಡಕ್ಕೂ ಆಗವಲ್ತು. ಯವ್ವ ನಂಗೆ ನಂಬಕ್ಕೂ ಆಗವಲ್ತು, ಬಿಡಕ್ಕೂ ಆಗವಲ್ತು. ಅವ ನೋಡಿದ್ರೆ ನೀನು ನಂಬಿದ್ರೆ ನಂಬಕ್ಕ, ಬಿಟ್ರೆ ಬಿಡು. ಅಲ್ಲಿ ಮಾತ್ರ ಕುಂತಿದ್ದು ಮಾತ್ರ ನಿಜ. ನಾ ಒಂದು ಸರಿ ಅಲ್ಲ, ಒಂದು 4-5 ಸರಿ ನೋಡೇನಂತ ಅನ್ಬೇವ.
ಏನು ಮಾಡಲಿ ಬೇ ನಾನು? ಅಯ್ಯ ಬಿಡ್ಬೇ, ಅವ ಯಾರನ್ನಾರ ನೋಡಿ ಯಾರನ್ನಾರ ಅಂದಿರ್ಬೇಕು ಬಿಡು. ಅಲ್ಲಿ ಬೇ ಎಷ್ಟು ಜನ ಬರ್ತಾರ ಹೋಗೋರು ಬರೋರು ಭಾಳ ಜನ ಅಲ್ಲ ಅನ್ಬಿ. ಅದೇನಾರ ನಿನ್ನ ಗಂಡನ ನೋಡಿ ಅನ್ನಂಗೆ ಅಂದ್ರೆ ಹೆಂಗೆ ನಿನ್ನ ಗಂಡನ ಥರ ಕಾಣೋರು ಯಾರನ್ನಾರು ನೋಡಿ ಯಾರನ್ನಾರು ಅನ್ಕೊಂಡಿರ್ಬೇಕು ಬಿಡವ. ನೀ ಯಾಕೆ ಅಷ್ಟು ಬೇಜಾರು ಮಾಡ್ಕೊಳಕತ್ತಿ? ಅಯ್ಯ ಏನಾರ ಕನ್ಫ್ಯೂಷನ್ ಆಗಿರ್ಬೇಕು ಬಿಡು ಹೋಲಿ, ಅವ್ರು ಇವ್ರ ಮಾತು ನಂಬಾರ್ದು. ನಾವು ಕಣ್ಣಾರೆ ಕಂಡಾಗನ ನಂಬಬೇಕು. ಏನಾರ ಕನ್ಫ್ಯೂಷನ್ ಆಗಿರ್ಬೇಕು, ಅದನ್ನ ನೋಡಿ ಬಂದು ಹೇಳಕತ್ತಿರ್ಬೇಕು ಬಿಡಬೇ. ಅಳತಿ ಯಾಕೆ ಅದಕ್ಕೆ ಕಷ್ಟ? ಇಲ್ಲ ಚಿಕ್ಕಮ್ಮ, ಅವ ಹೇಳಾನ ಭಾಳ ಸರಿ ನೋಡೋಣಂತ. ಒಂದು ಸರಿ ಕನ್ಫ್ಯೂಷನ್ ಆಗಿರ್ತೈತಿ, ಹೊಳ್ಳ ಮಳ್ಳ ಹಾಕಿತ್ತನ್ಬಿ. ನೀನು ಹೇಳು. ಹಾಂ, ನೀನು ಹಂಗೆ ಮಾತಾಡ್ತೀಯಲ್ಲ. ಆಯ್ತು ಮಗಳ, ಇನ್ನೊಂದು ಸರಿ ನೀನ ನೋಡು ಅಂತೆಂತ, ನೋಡ್ದಂದ್ರೆ ಹೇಳು ಅಂತೆಂತ. ಏನು ನೀನಾಗಲೇ ವಿಚಾರ ಮಾಡ್ಕೊ. ಆದ್ರೆ ಅವ ಹೇಳ್ಯಾನ ಇವ ಹೇಳ್ಯಾನ ಅಂತೇಳಿ ದುಡುಕಿ ನಿರ್ಧಾರ ತಗೋಬೇಡ. ಏನು ಮಗಳ? ಯವ್ವ, ನಾನು ನಿನಗೆ ಈಗ ಹೇಳಾಕತ್ತೀನಿ ಬೇ. ನೀನು ಅವ ಏನಾರ ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದ ಗೊತ್ತಾಯ್ತು ಅನ್ಕೋ, ನಾ ಮಾತ್ರ ಅವನ ಜೊತೆ ಜೀವನ ಮಾಡಲ್ಲ ಬೇ. ಈಗ ಹೇಳಿನ. ಅಯ್ಯ ಹುಚ್ಚುಡಿಗಿ, ಹೇಳಕತ್ತಿತ್ತಿಲ್ಲ ಕನ್ಫ್ಯೂಷನ್ ಆಗಿರ್ಬೇಕಂತೇಳಿ. ನೀನೇನು ಬೇ ಜೀವನ ಮಾಡಲ್ಲ ಅದು ಮಾಡಲ್ಲ ಅಂದ್ರೆ ಹೆಂಗೆ ಬೇ? ಹಾಗೆಲ್ಲ ಯಾಕೆ ಮಾತಾಡ್ತಿ ಮಗಳ? ಹಾಂ, ಇರಲಿ ಬಿಡು, ಯಾರ ಏನ ನೋಡೋಣಂತ ವಿಚಾರಿಸ್ತೇವಲ್ಲ. ನಾನು ನಿಮ್ಮ ಅಪ್ಪಗೆ ಹೇಳ್ತೀನಿ ವಿಚಾರ ಮಾಡ್ರಿ ಅಂತಂದು. ಇಲ್ಲವ್ವ, ನಾನಂತರೂ ಹೇಳಾಕತ್ತೀನಿ, ನಾನು ಎಲ್ಲನೂ ಹಂಚ್ಕೊಂಡು ಜೀವನ ಮಾಡ್ಬೋದು, ಆದ್ರೆ ಗಂಡನ ಹಂಚ್ಕೊಂಡು ಜೀವನ ಮಾಡೋಕ್ಕಾಗಂಗಿಲ್ಲ. ಅವ ಏನಾರ ಮತ್ತು ಇನ್ನೊಂದು ಹುಡುಗಿ ಸಹವಾಸ ಐತಿ ಅಂತಂದು ನನಗೆ ಗೊತ್ತಾಗಬೇಕು. ನಾ ಮಾತ್ರ ಅವನ ಜೊತೆ ಜೀವನ ಮಾಡಂಗಿಲ್ಲ. ಈಗ ಹೇಳಾಕತ್ತೀನಿ ನಾ. ಯವ್ವ ಮಗಳ, ಅದು ಏನು ಅನ್ನೋದು ವಿಚಾರಿಸೋಣ ಮೊದ್ಲ. ಈಗ ಮುಂದಿರೋ ಕಳೆ ಅದೆಲ್ಲ ಮಾತು ಎದಕ್ಕೆ? ಈಗ ಆತು, ಸುಮ್ಮಾಗ. ನಿಮ್ಮ ಅಪ್ಪಗೆ ಹೇಳಿ ವಿಚಾರ ಮಾಡಕ್ಕೆ ಹೇಳ್ತೀನಂತ, ಆಯ್ತಿಲ್ಲ? ಯವ್ವ, ನೀ ಏನು ಹೇಳಿದ್ರು ನಾ ಮಾತ್ರ ಹೇಳೇನಿ. ಈಗ ನಿನಗೆ ಅದು ಏನೇ ಆಗಲಿ ಅದನ್ನು ಮಾಡೇ ಕೈ ಬಿಡ್ತೀನಿ ನಾ. ಈಗ ಮಾತ್ರ ಏನೂ ಹೇಳಲ್ಲ, ಮುಂದದಾಗಲಿ. ಅದು ನಿಜನ ಐತೆ ಅಂತ ಗೊತ್ತಾಗಬೇಕು, ಅವಾಗ ನೋಡು ಅಂತೀನಿ ನನ್ನ ಅವತಾರ. ಅಂದ್ರೆ ನಾ ಅವ್ರಿಗೇನು ಮಾಡಂಗಿಲ್ಲ, ಆದ್ರೆ ಮುಂದೆ ನಂದು ಬ್ಯಾರೇನೇ ಐತಿ ವಿಚಾರ. ಯವ್ವ ಮಗಳ, ಎದಕ್ಕೆ ಹಂಗೆ ಹುಚ್ಚರಕರ ಮಾತಾಡಕತ್ತಿದ್ವಿ? ನಿನಗೇನು ತಲೆಗಿಲಿ ಕೆಟ್ಟೈತನ? ಹೇಳಾಕತ್ತೈತಿಲ್ಲ ಏನಂದು ವಿಚಾರ ಮಾಡ್ಕೊಂಬಂದು ನಾನು ನಿನಗೆ ಹೇಳ್ತೀನಿ ಅಂತಂದು ಮತ್ತೆ ನಿಂದ ನೀ ಮಾತಾಡ್ತೀಯಲ್ಲ. ಯಪ್ಪ, ನಿಂಗೂ ಗೊತ್ತೈತಿ ನಾ ಹೆಂಗದೀನಿ ಅಂತಂದು. ಮತ್ತು ನೀ ಏನು ಹೇಳಿದ್ರು ಅಷ್ಟ. ಈಗ ಮಾತ್ರ ನಿಮ್ಮ ಕಿವಿ ಮೇಲೆ ಇಟ್ಟೀನಿ, ಹಿಂಗಿಂಗಂತರೂ ಐತಿ ಅಂತಂದು. ನೀ ನೋಡ್ಕೊಂಡಾರ ಬಾ, ಬಿಟ್ಟರ ಬಿಡು, ನನಗೆ ಒಂದು ಕ್ಷಣ ಅವ್ರ ಮೇಲೆ ಅನುಮಾನ ಬಂತು ಅಂದ್ರೆ ನಾ ಮಾತ್ರ ಅಲ್ಲಿರಂಗಿಲ್ಲ. ಯವ್ವ ಮಗಳ, ನೀ ಏನು ಬೇ ಮಾತಾಡಕತ್ತಿ ಅಂತಂದ್ರೆ ನೀ ಏನೇನಾರ ಮಾತಾಡಕತ್ಬಿಟ್ಟಿಯಲ್ಲ. ಎಷ್ಟದ ಮಾತಾಡೋದು? ತಡಿ ಒಂಚೂರು ವಿಚಾರನ ಮಾಡೋನು. ಏನು ಒಮ್ಮಗಳೇ ಏನು ಮುಗ್ದ ಬಿಟ್ಟೈತಾನೆ ಈಗ? ಇರು, ವಿಚಾರ ಮಾಡಿ ಏನನ್ನೋದು ಹೇಳ್ತೇವಂತ ನಾವು ನಿನಗೆ. ಏನಾರ ಮಾಡ್ಕೋರಿ, ನಾನಂತೂ ಹೇಳುವಷ್ಟು ಹೇಳೀನಿ. ನಿಮ್ಮ ಇಷ್ಟ, ನಾ ಹೋಕ್ಕೇನು ನೋಡು. ಅಲ್ಲ ಬೇ, ನಿಂತರ ನಿಂದರು. ಅಲ್ಲ ಹುಡುಗಿ, ಮಾತಾಡಿದಾರ ಕೇಳ, ಹಂಗ ಹೊಂಟ್ರ ಹೆಂಗ? ಇಲ್ಲ ಚಿಕ್ಕಮ್ಮ, ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಂದೇನಿದ್ರು ಇಷ್ಟ ನೋಡು, ಮುಗೀತಷ್ಟೇ. ನಾವು ಹೋಗೋದಂದ್ರೆ ಹೋಗಕ್ಕಿನ. ಯವ್ವ ನೀನು ಹೋಗು, ನಾ ಎಲ್ಲ ಬರ್ತೀನಂತ ಮನೆಗೆ. ನಾ ಬಂದ ಮಾತಾಡ್ತೀನಂತ ನಿನ್ನ ಜೊತೆ. ಈಗ ಹೋಗಿ ನೀ ಸದ್ಯಕ್ಕೆ. ಹ್ಞೂ, ನಾ ಹೋಕ್ಕೇನು ನೋಡಪ್ಪ. ಯವ್ವ ಹೋಗ್ತೀನಿ. ಚಿಕ್ಕಮ್ಮ, ನಾ ಹೋಗ್ತೀನಿ ನೋಡು. ಹೇಳಿದ ನೆನಪಿರ್ಲ ನಿಮಗೆ? ಈಗ ಹೇಳಾಕತ್ತೀನಿ. ಅಲ್ಲ ನೀಲಕ್ಕ, ಈಗ ಹೆಂಗಿದ್ರು ಆಕೆಗೆ ವಿಷಯ ಗೊತ್ತಾಗಿತ್ತು, ಹೇಳಿಬಿಟ್ಟಿದ್ರೆ ಹಾಕಿದ್ದಿಲ್ಲ ಬೇ. ಅಲ್ಲಲ್ಲೇ ನಾನು ನೀನು ಅಷ್ಟು ಪೆದ್ದದೇನ ನೋಡ್ದಿಲ್ಲಕ್ಕಿ. ಬರೀ ಅವ ಒಂದು ಹುಡುಗ ಬಂದು ಹೇಳ್ಯಾನಂತ ಗೊತ್ತಾಗಿಂದ ನಾ ಅವನ ಜೊತೆ ಜೀವನ ಮಾಡಲ್ಲ ಅಂತ ಈಕಿ ನಿಂತ. ಇನ್ನು ಎಲ್ಲ ನಾ ತೋರಿಸಿದ್ರಿ ಈಗ ಮುಂದೆ ಹೆಂಗೆ ದಾರಿ ಅಂತ ಬಿಟ್ಟ ಬರ್ತಾಳಕ್ಕಿ. ಹ್ಞೂ ರೀ ಮಂಜಕ್ಕರ, ಮೊದ್ಲ ಭಾಳ ಎಡಿಬಿಡಂಗಿದ್ದಂಗೆ ಐತ್ರಿ ಅದು. ಸಿಟ್ಟಂದ್ರೆ ಸಿಟ್ಟ ಹೆಣ್ಮಗಳಿಗೆ. ಒಟ್ಟ ಮಾತು ಕೇಳಲ್ಲಕ್ಕಿ. ತಂದು ಏನಾಕತ್ತ ಅದ ಆಗ್ಬೇಕು. ನೋಡ್ತಿರಲಿಲ್ಲ, ಇನ್ನೂ ಅಣ್ಣನ ಜೊತೆ ಮಾತಾಡಂಗಿಲ್ಲಕ್ಕಿ. ಅದ್ರ ಸಂಬಂಧ ತಡ್ರಿ ನೋಡೋಣಂತ. ಇನ್ನೊಂದು 2 ದಿನ ಹೋಲಿ. ಇನ್ನೊಂದು 2 ದಿನ ಹೋತಂದ್ರೆ ಸಿಟ್ಟು ಕಡಿಮೆ ಆಕೈತಾ. ಅವಾಗೆಲ್ಲ ಕುಂದ್ರಿಸಿ ಮಾತಾಡಿ ಹಿಂಗಿಂಗೈತ್ವಾ ಹಿಂಗಿಂಗಿಲ್ಲ ಅಂತ ಹೇಳೋಣಂತ. ಆಮೇಲೆ ಅವನಿಗೆ ದಾರಿಗೆ ತರಕ್ಕೆ ಬರ್ತೈತಂತ. ಈಗ ಮತ್ತೆ ಎಲ್ಲ ನಾವು ಹೇಳಕ್ಕೆ ಹೋಗೋರ್ಗನ ಮತ್ತೆ ಏನಾರ ಹೆಚ್ಚು ಕಡಿಮೆ ಮಾಡಿಗಿಡ ಹೆಣ್ಮಗಳು. ಭಾಳ ಸಿಟ್ಟಿನ ಹೆಣ್ಮಗಳದಾಳ್ರಿ ಈಕಿ. ಹೌದನ್ರಿ? ಅಂದ್ರೆ ಈಗ ಗೊತ್ತಾಗಿತ್ತಲ್ರಿ, ಸುಮ್ಮ ಹೇಳಿದ್ರ ಚಲೋ ಇತ್ತಂತ ನನಗೆ ಅನ್ನಿಸ್ತ್ರಿ, ಅದಕ್ಕೆ ಅಂದೆ. ನೀ ಹೇಳ್ತೀಯ ಮಂಜಕ್ಕ, ಅವಳು ಭಾಳ ಇದದಾಳಕ್ಕಿ, ಕೇಳೋದಿಲ್ಲ ಮಗಳು ಮಾತು. ಯಾರ ಮಾತು ಕೇಳಲ್ಲಕ್ಕಿ, ತನಗೇನು ತಿಳ್ತೈತೆ ಅದನ್ನ ಮಾಡ್ತಾಳೆ. ಅದಕ್ಕೆ ಈಗ ಸುಮ್ಮಾಗಿದ್ದು. ಈಗ ರಮೇಶ್ ಕಳ್ಸೀವಿ, ನೋಡೋಣ ಅಂತಡಿ. ನಾಳೆ ನಾಡ್ದ ಒಂದು 2-3 ದಿನ ಹೋಲಿ, ಆಮೇಲೆ ಮುಂದೆ ವಿಚಾರ ಮಾಡಕ್ಕೆ ಬರ್ತೈತಿ. ಇನ್ನು ಮಹೇಶ್ನು ಏನು ಮಾತಾಡಿಲ್ಲ ಹೊಳ್ಳಿ, ಅವನು ಮಾತಾಡಲಿ, ಆಮೇಲೆ ಮಾತಾಡೋಣಂತ. ಏನನ್ನೋದು ಹೇಳೋಣ.
ಬರ್ರಿ ಹಂಗಿದ್ರೆ ಆಯ್ತಲ್ಲ ಹೋಗುಣ್ರಿ. ಬರ್ರಿ ಮತ್ತೆ ಹೋಗೋಣ ಮನೆಗೆ. ಇಲ್ಲೆಲ್ಲ ಕೂತು ಏನು ಮಾಡೋದು. ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ. ಅರೆ ಬೋಲೋ ಜಿ. ಏನು ಮುನ್ನಿ ನಿಮ್ದಕ್ಕೆ ಹಾಡುದೇ ಸಾಕು ಬಿಡಿ, ಕೇಳಕ್ಕೆ ಆಗ್ತಾ ಇಲ್ಲ. ನಿಮ್ಮದು ಹಾಡು ಕೇಳಿ ಕೇಳಿ ನಮ್ಮದು ಕಿವಿಯಲ್ಲಿರೋ ತಮಟೆ ಒಡೆದೋಗ್ಬಿಟ್ಟೈತೆ. ಸಾಕು ಬಿಡಿ. ಅಯ್ಯೋ ನಮ್ದು ಗಾನ ಕೇಳೋದಕ್ಕೆ ನಿಮಗೆ ಪುಣ್ಯದು ಬರ್ತದೆ, ಪುಣ್ಯ. ಕೇಳಿ ಕೇಳಿ ಕಿವಿಗೆ ತಂಪು ಆಗ್ತದೆ. ಅಲ್ಲಿ ನೋಡ್ಲಿ ನಮ್ಮ ಮುನ್ನಿ ಗಂಡನ ಜೊತೆ ಪಾರ್ಕಿಗೆ ಬಂದಾಳ ನೋಡ್ಲಿ. ಹೇ ಗಿಡ್ಮೂಳಿ, ನಡಿ ಮೊದ್ಲು ಯಾವುದಕ್ಕೆ ಬಂದಿದ್ವಿ ಅನ್ನೋದು ವಿಚಾರ ಮಾಡಿದ್ಬಿಟ್ಟು ಮತ್ತೆ ಇಲ್ಲಿ ಇವ್ರು ನೋಡ್ಕೊಂಡು ನಿಂತ. ನಡಿ ಮನೆಗೆ ಹೋಗೋಣ, ನಡಿ ಮೊದ್ಲು. ಅಯ್ಯ ಬಿಡ್ರಿ, ಮನೆಗೆ ಹೋಗ್ಬೋದು. ಇದನ್ನ ಹೊಳ್ಳಿ ನೋಡೋಕ್ಕಾಕತ್ತನ? ಹೌದಲ್ಲ ಮಂಜಕ್ಕ ಸರಿತಾ? ಹ್ಞೂ ನೋಡೋಣ. ಹಾಯ್ ಫ್ರೆಂಡ್ಸ್, ಇವಾಗಂತರೂ ಎಲ್ಲ ವಿಷಯನೂ ಗೊತ್ತಾಯಿತು. ಬಟ್ ಆದರೂ ಕೂಡ ನಮ್ಮ ನೀಲಕ್ಕ ಮಗಳಿಗೆ ವಿಷಯನ ಹೇಳ್ತಾ ಇಲ್ಲ. ಯಾಕೆ? ಅದು ಅವಳ ಕೋಪ. ಸೊ ಹಾಗಾಗಿ ನೆಕ್ಸ್ಟು ಏನು ಮಾಡ್ತಾಳೆ ನಮ್ಮ ನೀಲಕ್ಕ ಅಂತ ನೋಡಬೇಕಂದ್ರೆ ಮುಂದಿನ ವಿಡಿಯೋಗಾಗಿ ನಾವು ಕಾಯಬೇಕು. ಸೊ ಹಾಗಾಗಿ ಮುಂದಿನ ವಿಡಿಯೋ ನಿಮ್ಗೆ ಡೈರೆಕ್ಟ್ ಬೇಕಂದರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.